ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನು ವಿಶೇಷತೆ ಅಂತಂದ್ರೆ, ನಾವು ತವ್ರ ಮನೆ ಗೃಹ ಪ್ರವೇಶಕ್ಕಂತ ಊರಿಗೆ ಬಂದಿದ್ದೀವಿ ನೋಡ್ರಿ. ಗೃಹ ಪ್ರವೇಶ ಇರೋದು ಬುಧವಾರ, ನಾವು ಬಂದಿರೋದು ಸಾಟರ್ಡೆ ಬಂದಿದ್ದೆವು. ಶನಿವಾರ ದಿನ ಊರಿಗೆ ತವ್ರ ಮನೆಗೆ ಬಂದೆವು. ಯಾಕಂದರೆ ಮುಂಚಿತವಾಗಿ ಸ್ವಲ್ಪ ಎಲ್ಲ ಕೆಲಸಗಳು ಮಾಡೋದಿರುತ್ತಲ್ವ. ಮನೆಯಲ್ಲಿ ಅಮ್ಮ ಒಬ್ಬಳೇ ಆಗ್ತಾಳೆ. ಅಮ್ಮ ಸ್ವಲ್ಪ ವೀಕ್, ಮಾಡೋದರಲ್ಲಿ ಆಗೋದಿಲ್ಲ ಅಷ್ಟೊಂದು. ಮೊದಲೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ದಾರೆ, ಆದರೆ ಇವಾಗ ಮೆತ್ತಗಾಗಿದ್ದಾರಲ್ವ, ಹೀಗಾಗಿ ಮುಂಚಿತವಾಗಿ ಬಂದ್ವಿ. ನಾನು ಶನಿವಾರ ದಿನ ಹೋದೆ. ತಂಗಿ ಶನಿವಾರ ದಿನವೇ ಬೆಂಗಳೂರಿಂದ ಬರಬೇಕಲ್ವ, ಶನಿವಾರನೇ ಕುಂತಿದ್ರು. ಅವರು ಕೂಡ ರವಿವಾರ ಬೆಳಗ್ಗೆನೇ ಬಂದಿದ್ಲು. ತಂಗಿ ಬಂದಮೇಲೆ ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದೆವು ಆ ಮನೆಗೆ, ಮನೆ ನೋಡೋದಕ್ಕಂತ ಹೇಳಿಬಿಟ್ಟು. ನೋಡಿ ಈ ಥರ ಇದೆ. ಅಂದರೆ ಹಳೆ ಕಾಲದ ಹಳೆ ಕಾಲದ ಮನೆ ಇತ್ತು ಇದು. ಫುಲ್ ಗುಂಡ್ಗಲ್ಲಿನ ಮನೆ, ಆವಾಗಿನ ಕಾಲದ್ದು ಅಜ್ಜಿಯರ ಆಸ್ತಿ ಸ್ನೇಹಿತರೆ ಇದು. ನಾವು ಅಜ್ಜಿಯರನ್ನ ನೆನೆಸಿ ಊಟ ಮಾಡಬೇಕು. ಒಂದು ಊಟದ ಹಿಂದೆ ಅಜ್ಜಿಯರ ಶ್ರಮ ಇದೆ. ಇವಾಗ ನಾವು ಈ ಥರ ಕುಂತ್ಕೊಂಡು ಉಣ್ತೀವಿ ಅಂದರೆ ನಮ್ಮ ಅಜ್ಜಿಯರೇ ಕಾರಣ. ಅದಕ್ಕೆಲ್ಲ ಅಜ್ಜಿಯರ ಆಸ್ತಿ ಇದು. ನಮ್ಮ ಅಜ್ಜಿ ದುಡಿದು ಪ್ಲಾಟ್ ತೊಗೊಂಡು, ಹೊಲ ತೊಗೊಂಡು, ಇವಾಗೆಲ್ಲ ನನ್ನ ಅಪ್ಪ ಆಯಿತು, ನಮ್ಮ ತಮ್ಮಂದಿರಾಯಿತು, ಅಜ್ಜಿನ ನೆನೆಸ್ಕೊಂಡೇ ಅವರು ಒಂದು ಊಟ ಮಾಡೋದು. ಆ ಥರ ಇದೆ. ಅಂದರೆ ಅಪ್ಪನ ತಾಯಿ ಮತ್ತು ಅಪ್ಪನ ಸೋದರತ್ತೆ ಇಬ್ಬರು. ಬನ್ನಿ ಇವಾಗ ಮನೆ ನೋಡೋಕ್ಕಂತ ಬಂದಿದ್ದೀವಿ. ಈ ಥರ ಇದೆ. ನನ್ನ ಮಗಳು ನೋಡಿ, ಇನ್ಮೇಲಿಂದ ನಿಮಗೆ ತಮಾಷೆ ತುಂಟಾಟದ ವೀಡಿಯೋಗಳು ಬರ್ತವೆ. ನನ್ನ ಮಕ್ಕಳ ಜೊತೆ ನನ್ನ ತಮ್ಮಂದರು ತುಂಬ ಗೊಳೈಕೋತಾರೆ. ನೋಡ್ತಾ ಹೋಗಿ ಸ್ನೇಹಿತರೆ. ಈ ಥರ ಕಟ್ಟಿದ್ದಾರೆ ಮನೆ. ಯಾಕಂದರೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮನೆಯೆಲ್ಲ. ಅಲ್ಲಿ ಇಟ್ಟಿರ್ತಾರೆ. ತಮ್ಮ ಆದಷ್ಟು ಮಾಡಿದ್ದಾನೆ, ಇನ್ನೂ ಸ್ವಲ್ಪ ಉಳಿದಿದೆ. ಯಾಕಂದರೆ ನಾವು ಮಾಡಿದ ಥರ ಆಗೋದಿಲ್ಲ ಅಲ್ವಾ. ಹೆಣ್ಮಕ್ಳು ಮಾಡೋದೇ ಬೇರೆ, ಗಂಡು ಮಕ್ಳು ಮಾಡೋದೇ ಬೇರೆ. ಹೀಗಾಗಿ ಅಜ್ಜಿ ಕೂಡ ಬಂದಿದ್ರು. ಅಜ್ಜಿನ ಕರ್ಕೊಂಡೇ ಹೋಗಿದ್ದೆ ನಾನು ಊರಿಗೆ. ಹೇಳ್ತಾ ಇದ್ರು ಅಜ್ಜಿ ಕೂಡ, ಇದನ್ನು ಮಾಡ್ಬೇಕು ನೋಡಿ ತಂಗಿ, ಹಿಂಗೆ ಮಾಡ್ಬೇಕು ನೋಡಿ ತಂಗಿ, ಜಲ್ದಿ ಮಾಡ್ಕೋಬೇಕು. ಓಕೆ ಸ್ನೇಹಿತರೆ, ನೋಡಿ ಈ ಥರ ಮನೆ ರೆಡಿಯಾಗಿದೆ. ಇನ್ನು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೋದು. ಇದೆ ಈ ಥರ ಇದೆ. ಇದು ಹಾಲು ಸ್ನೇಹಿತರೆ, ಇದೆಲ್ಲ ಹಾಲು. ಇದು ಬೆಡ್ರೂಮ್. ಫುಲ್ ಪೇಂಟ್ ಸ್ಮೆಲ್ ಬರ್ತಾ ಇದೆ. ಬೆಡ್ರೂಮ್ ದೊಡ್ಡದೇ ಆಗಿದೆ. ಬೆಡ್ರೂಮ್ ಫ್ಯಾನ್ ಫಿಟ್ ಮಾಡಲಿನ, ಫ್ಯಾನ್ ಕೂಡಿಸ್ಬೇಕನ್ನ, ಡಬ್ಬಲ್ ವೈಸ್ ಹೊಡಿತಾ ಇದೆ. ನೋಡಿ ಇದು ದೇವರ ಮನೆ. ಇದೊಂದು ಸಪ್ರೇಟ್ ದೊಡ್ಡದೇ ಇದೆ. ದೇವ್ರ ಮನೆ ಸಪ್ರೇಟಾಗಿ ಮಾಡಿದ್ದಾರೆ. ಅದು ದೇವ್ರ ಮನೆ ಸಪ್ರೇಟಾಗಿ ಇರಲೇಬೇಕು. ಚಂದ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ. ನಾವೇ ಬರ್ಬೇಕು. ಇದು ಮಂಗಳವಾರ ದಿನ ನಾವೇ ಬಂದು ಒಟ್ಟು ಸ್ವಚ್ಛ ಮಾಡಬೇಕು. ಸ್ವಚ್ಛ ಆದರೆ ಮಂಗಳವಾರ ಕ್ಲೀನ್ ಕ್ಲೀನ್ ಮಾಡಿದ್ರೆ ಅದು ಹಂಗೆ ಇರ್ತದ. ಹೌದು ಹೌದು. ಈಗ ಪೂರ್ತಿ ಕ್ಲೀನ್ ಆದ್ರೆ ಮಂಗಳವಾರ ಆ್ಯಸಿಡ್ ಹಾಕಿ ತೊಳಿಬೇಕು ನೋಡಪ್ಪ, ಹಂಗಾದ್ರೆ ಹೋಗಲ್ಲ. ಬಾತ್ರೂಮ್ ಬಾಚಲ. ಇಲ್ಲಿ ತನಕ ತೊಗೊಂಬಾತ್ ಹೇಳ್ತೀನಿ ನಾನು. ಹತ್ತೆಗೆ ಇಲ್ಲಿ ಗ್ಯಾಸ್ ಇಟ್ಟು ಇಲ್ಲಿ ಪಾತ್ರೆ ತೊಳೆದು ಭಾಳ ಆಯ್ತು. ನೋಡಿ ಒಲೆ ಹಾಕಿದ್ದಾರೆ. ಇಲ್ಲಿ ಒಲೆ, ಇಲ್ಲಿ ಶೆಲ್ಫ್ ಬರಬೇಕಾಗಿತ್ತು. ಇದು ಕಡ್ಕೊಂಡಿರ್ತಿದ್ವಿ ಈ ಕಡೆ. ಮನ ಸ್ಪೇಸ್ ಅದಪ್ಪ, ನಾರ್ವ ಸ್ಪೇಸ್. ಇನ್ನು ಸಿಂಕಿಗೆ ಇದು ಕೊಟ್ಟಿಲ್ಲ, ಕನೆಕ್ಷನ್ ಕೊಟ್ಟಿಲ್ಲ.
ಓಕೆ, ಈ ಥರ ಇದೆ ನೋಡಿ ಮನೆ ಯಾವ ಥರ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಅಷ್ಟು ಬಟ್ಟೆ ನಾಳೆಗೆ ನೋಡು ನನ್ನ ಮಗಳು ಮಾಡ್ಕೋಬೇಕು. ಓ ಅಂತಿದೆ ಅಲ್ಲೇ ತಾಲೆ ಒಂದು ಅವತ್ತು ನೈಟ್ ಪೂರ್ತಿ ಎಲ್ಲ ಮತ್ತೆ ನಿದ್ದಿಗಡ್ಬೇಕಲ್ಲ ನೈಟ್. ಎಲ್ಲ ಫ್ಯಾನ್ ಹೌದಾ? ಇಲ್ಲೊಂದು ಬೆಡ್ರೂಮ್ನಾಗ ಒಂದು ಅಲ್ಲಿ ಇದ್ರ ಹಾಕ್ತಾರ ಇಲ್ಲಲ್ಲ. ಏಯ್ ಬಾಯ್ ಹಚ್ತೀಯಾ? ಯಾರು ಇಬ್ರು ಬಾಯ್ ಹಚ್ಬಾರ್ದಿಲ್ಲ, ಇಬ್ರು ಬಾಯ್ ಹಚ್ಚಿದಂಗ. ಕ್ಯಾನಲ್ ಹತ್ರ ಮಾಮನಿಗೆ ಹೆಂಗ್ ಬಡಿತ ನೋಡಿ ನೋಡಿ ಏನ್ ನೋಡಿ ಚೋಟ್ ಮೆಣಸಿಕಾಯಿ ಸುಮ್ಮನೆ ಐತಲೆ. ವಾ ರೊಕ್ಕ ಸುಮ್ಮನಿಲ್ಲ ಮನೆ ಕಟ್ಟೋದು ಅಂದ್ರೆ ನೋಡಿ. ಸೋತು 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 ಸುಮ್ಮನೆ ಆಗಿಬಿಟ್ಟಿದ್ದಾನೆ. ಏನವ ನೀನ್ ಬಂದಿಲ್ಲ ಅಂತ ಊಟ ತಿಂದಿಲ್ಲ, ನೀ ಬಂದಿಯಲ್ಲ ಈಗ ತಿನ್ನಿಸಿ ಸತ್ತ. ನೋಡಿ ನೋಡಿ ಹೆಂಗೆ ಹೇಳ್ತಾಳೆ ನೋಡಿ ನನ್ನ ಮಗಳು. ನಾನು ಬಂದಿಲ್ಲ ಅಂತೇಳಿ ಇಷ್ಟು ದಿನ ಊಟ ಮಾಡಿಲ್ಲ ಅವನು ಅಂತ ಹೇಳ್ತಾ ಇದ್ದಾಳೆ. ನಿನಗೋಸ್ಕರ ಅಲ್ಲಮ್ಮ ತಾಯಿ, ನಾಳೆ ನಿನಗೋಸ್ಕರ ಇದೆಲ್ಲ ಹೈರಾಣ ಆಗ್ತಾ ಇರೋದು ನನ್ನ ತಮ್ಮ. ಈ ಥರ ಇದೆ ನೋಡಿ, ಚಂದ ಐತೆಲ್ಲ. ಸ್ವಸ್ಥದ ಐತೆ ನೋಡವ, ಎಲ್ಲ ರೀತಿಯಲ್ಲಿ ಸ್ವಸ್ಥದ ಮನ ಚಂದದ. ಎಲ್ಲಿ ಕುಂತಾರ ನೀನವ್ರು? ಈ ಮನೆಗೆ ಸ್ವಸ್ಥರಾಗಿ ಬರೋರು ಎಲ್ಲಿ ಕುಂತಾರ ನೀನವ್ರು? ಪುಣ್ಯವಂತರು. ಓಕೆ ಸ್ನೇಹಿತರೆ, ನಾವು ಗೃಹ ಪ್ರವೇಶಕ್ಕಂತ ಊರಿಗೆ ಬಂದ್ವಲ್ಲ. ಬಂದ ತಕ್ಷಣ ಈ ಮನೆಗೆ ಬಂದೆವು, ಮನೆ ನೋಡೋದಕ್ಕೆ ಅಂತ. ಈ ಥರ ಇದೆ. ಇನ್ನು ಮುಂದೆ ವಿಡಿಯೋಗಳು ಬರ್ತಾ ಇರ್ತವೆ, ಹಾಗೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದ.